ಈಗ ಬದಲಾಗಿದ್ದೀನಿ, ತಾನು ಒಳ್ಳೆಯವನು ಅಂತ ತಾಂಡವ್ ಭಾಗ್ಯ ಮುಂದೆ ಪ್ರೂವ್ ಮಾಡಲು ಹರಸಾಹಸ ಪಡ್ತಾ ಇದ್ದಾನೆ. ಭಾಗ್ಯ ತನ್ನ ಗಂಡ ಎಂದು ಒಪ್ಪಿಕೊಳ್ಳಬೇಕು, ಮನೆಯಲ್ಲಿ ಆಶ್ರಯ ಕೊಡಬೇಕು ಅನ್ನೋ ಕಾರಣಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾನೆ. ಆದ್ರೆ ಭಾಗ್ಯ ತಾಂಡವ್ನ ನಂಬೋ ಸ್ಥಿತಿಯಲ್ಲಿಲ್ಲ. ಇತ್ತ ಆದಿ ಕೂಡ ಭಾಗ್ಯ ನಿರ್ಧಾರಕ್ಕೆ ಕಾಯ್ತಾ ಇದ್ದಾನೆ. ಇದೀಗ ಭಾಗ್ಯ ನಿರ್ಧಾರ ಏನು? ಮಕ್ಕಳಿಗಾಗಿ ತಾಂಡವ್ನ ಒಪ್ಪಿಕೊಳ್ತಾಳ ಅಥವಾ ತನಗೆ ಸಪೋರ್ಟಿವ್ ಆಗಿರೋ ಆದಿನ ಒಪ್ಪಿಕೊಳ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ. ಹಾಗಾದ್ರೆ ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಆದಿ ಭಾಗ್ಯ ಒಂದಾಗಬೇಕು ಅನ್ನೋಷ್ಟರಲ್ಲಿ ತಾಂಡವ್ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ತನಗೆ ತನ್ನ ತಪ್ಪಿನ ಅರಿವಾಗಿದೆ, ಹೀಗಾಗಿ ಹೆಂಡತಿ ಮಕ್ಕಳು ತಂದೆ ತಾಯಿ ಜೊತೆ ಇರಲು ಬಯಸಿದ್ದಾನೆ. ಆದ್ರೆ ಭಾಗ್ಯ ತಾಂಡವ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಆತ ತನ್ನ ಜೀವನಕ್ಕೆ ಬಂದ್ರೆ ಮತ್ತೆ ನರಕ ಅನುಭವಿಸ್ಬೇಕು ಅನ್ನೋದು ಭಾಗ್ಯಗೆ ಗೊತ್ತಿದೆ. ಆದ್ರೆ ತಾಂಡವ್ ಈಗ ಭಾಗ್ಯಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾನೆ. ಮದುವೆ ಆದಾಗಿನಿಂದ ತಾಂಡವ್ ಭಾಗ್ಯಾಳನ ಒಂದು ದಿನವೂ ಖುಷಿಯಿಂದ ನೋಡಿಕೊಂಡಿರ್ಲಿಲ್ಲ. ಮಾತು ಮಾತಿಗೂ ಹೀಯಾಳಿಸುತ್ತಾ ಆಕೆಯನ್ನ ಬೈತಾ ಇರ್ತಿದ್ದ. ಇದೆಲ್ಲವನ್ನ ಭಾಗ್ಯ ಸಹಿಸಿಕೊಂಡು ಬಂದಿದ್ಲು. ಆದ್ರೀಗ ಭಾಗ್ಯ ಮೊದಲಿನಂತಿಲ್ಲ. ಈಗ ಭಾಗ್ಯ ತುಂಬಾ ಬದಲಾಗಿದ್ದಾಳೆ. ತನ್ನ ಹಕ್ಕುಗಳಿಗಾಗಿ ದಿಟ್ಟ ಹೋರಾಟ ಮಾಡ್ತಾ ಇದ್ದಾಳೆ. ತಾಂಡವ್ ಮಾಡಿದ ಪ್ರತಿ ತಪ್ಪುಗಳನ್ನ ಎತ್ತಿ ತೋರಿಸಲು ಪ್ರಯತ್ನಿಸ್ತಿದ್ದಾಳೆ. ಇದೀಗ ಶ್ರೇಷ್ಠ ಸಹವಾಸ ಮಾಡಿದ ತಾಂಡವ್ಗೂ ತನ್ನ ತಪ್ಪಿನ ಅರಿವಾಗಿದೆ. ಸದಾ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವ ಗುಣ ಹೊಂದಿದ ತಾಂಡವ್ ಈಗ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಭಾಗ್ಯಗೆ ಇನ್ನೊಂದು ಅವಕಾಶ ಕೊಡುವಂತ ಕೇಳಿಕೊಳ್ತಾ ಇದ್ದಾನೆ. ಆದ್ರೆ ತನ್ವಿ ಸುನಂದಾಳನ್ನ ಬಿಟ್ಟು ತಾಂಡವ್ನ ಯಾರು ನಂಬೋ ಸ್ಥಿತಿಯಲ್ಲಿಲ್ಲ. ಇದೀಗ ತನ್ವಿಯು ತಾಂಡವ್ಗೆ ಶಾಕ್ ಕೊಟ್ಟಿದ್ದಾಳೆ. ಹೌದು, ತಾಂಡವ್ ತಾನೊಬ್ಬ ಸತ್ಯವಂತ ಅಂತ ಸಾಬೀತುಪಡಿಸಲು ಹರಸಾಹಸ ಪಡ್ತಾ ಇದ್ದಾನೆ. ಈಗ ಭಾಗ್ಯ ಮಾತ್ರವಲ್ಲ, ತನ್ವಿ ಕೂಡ ಅಪ್ಪನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಮ್ಮ ಅಪ್ಪ ಬದಲಾಗಿದ್ದಾರೆ ಅಂತ ನಾನು ಹೇಳಿದ್ರೆ ಯಾರು ಕೂಡ ನಂಬ್ತಾ ಇಲ್ಲ ಅಂತ ಅವಳು ಬೇಸರ ಮಾಡಿಕೊಂಡಿದ್ದಾಳೆ. ಬಳಿಕ ತನ್ವಿ ಕುಸುಮ ಮುಂದೆ ಒಂದು ಚಾಲೆಂಜ್ ಹಾಕಿದ್ದಾಳೆ. ಅಪ್ಪನ ಬಗ್ಗೆ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸಿದ್ರು ನಾನೇ ಅಪ್ಪನನ್ನ ಮನೆಯಿಂದ ಆಚೆ ಕಳುಹಿಸುತ್ತೇನೆ ಅಂತ ಶಪಥ ಮಾಡಿದ್ದಾಳೆ. ತನ್ವಿ ಮಾತು ಕೇಳಿ ತಾಂಡವ್ ಮಾತ್ರ ಅಲ್ಲ, ಮನೆ ಮಂದಿ ಕೂಡ ಶಾಕ್ ಆಗಿದ್ದಾರೆ. ಇದೀಗ ಕುಸುಮ ಭಾಗ್ಯ ಮುಂದಿನ ಪ್ಲಾನ್ ಏನು? ಕುಸುಮಗೆ ತಾಂಡವ್ನ ಅಸಲಿ ಬುದ್ಧಿ ಚೆನ್ನಾಗಿ ಗೊತ್ತು. ಅವನು ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಆಕೆಗೆ ಗೊತ್ತು. ಇವತ್ತು ಇಲ್ಲ ನಾಳೆ ಅವನ ಬಂಡವಾಳ ಆಚೆ ಬರುತ್ತೆ ಅಂತ ಕುಸುಮ ಹೇಳಿದ್ದಾಳೆ. ತಾಂಡವ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಕುಸುಮ ಮತ್ತು ಭಾಗ್ಯ ಈಗ ಒಂದಾಗಿದ್ದಾರೆ. ಮತ್ತೊಂದ್ ಕಡೆ ಆದಿ ಭಾಗ್ಯಾಳನ ಮದುವೆಯಾಗಲು ಮುಂದಾಗಿದ್ದಾನೆ. ಆದ್ರೆ ತಾಂಡವ್ ಮನೆಗೆ ಸೇರಿದ್ದು ಆತನಿಗೂ ಶಾಕ್ ಆಗಿದೆ. ಇದೀಗ ಭಾಗ್ಯ ಮಕ್ಕಳಿಗಾಗಿ ಆತನನ್ನ ಮನೆಗೆ ಸೇರಿಸಿಕೊಂಡೆ ಅಂತ ಹೇಳಿದ್ದಾಳೆ. ಅಷ್ಟೇ ಅಲ್ಲ, ತಾಂಡವ್ ಕೂಡ ಆದಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಆದ್ರೆ ಆದಿ ಕೂಡ ಆತನನ್ನ ನಂಬ್ತಾ ಇಲ್ಲ. ಇನ್ನು ತಾಂಡವ್ ದೂರ ಆಗ್ತಿದ್ದಂತೆ ಶ್ರೇಷ್ಠ ಬಿಲ್ಡಿಂಗ್ ನಿಂದ ಹಾರುತ್ತಿರುವ ದೃಶ್ಯವನ್ನ ತೋರಿಸಲಾಗಿದೆ. ಶ್ರೇಷ್ಠ ಏನಾದ್ಲು? ಆಕೆ ಸಾಯ್ತಾಳ ಅಥವಾ ಆತ್ಮಹತ್ಯೆ ಮಾಡಿಕೊಂಡಂತೆ ಡ್ರಾಮಾ ಮಾಡ್ತಿದ್ದಾಳ? ಒಂದ್ ವೇಳೆ ಆಕೆ ಬದುಕಿದ್ರೆ ಮತ್ತೆ ಭಾಗ್ಯ ಬಾಳಲ್ಲಿ ಹೊಸ ಆಟ ಶುರು ಮಾಡ್ತಾಳಂತ ವೀಕ್ಷಕರು ಕೇಳ್ತಿದ್ದಾರೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ತಾಂಡವ್ ನಿಜವಾಗಿಯೂ ಬದಲಾಗ್ತಾನಾ ಅಥವಾ ಮತ್ತೆ ಹೊಸ ಸಂಚು ರೂಪಿಸ್ತಾನ? ತಾಂಡವ್ ಈ ಹೊಸ ಚಾಲೆಂಜ್ ನಲ್ಲಿ ಸೋಲ್ತಾನ ಅಥವಾ ಗೆದ್ದು ಭಾಗ್ಯ ಮನೆಯಲ್ಲೇ ಉಳಿದುಕೊಳ್ತಾನ? ಶ್ರೇಷ್ಠ ಕತೆ ಏನು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.